ಯುಗಾದಿ ಹಬ್ಬದ ಫಲಾಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅರ್ಚನಾ. ಸಮಸ್ತ ನಾಡಿನ ಜನತೆಗೆ ಐ ನ್ಯೂಸ್ ವತಿಯಿಂದ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ ಅನ್ನುವ ರೀತಿಯಲ್ಲಿ ಹಳೆ ಬೇರು ಹೊಸ ಚಿಗುರು ಕೂಡಿ ಮರ ಸೊಬಗು ಎಂಬ ಕವಿವಾಣಿಯಂತೆ ಬದುಕು ಹಳೆಯದಾದರೂ ಸಮಸ್ಯೆಗಳನ್ನೆಲ್ಲ ಮೆಟ್ಟಿ ನಿಲ್ಲುವ ಗೆದ್ದು ನಿಲ್ಲುವ ಭರವಸೆಗಳು ಹೊಸದಾಗಿರಬೇಕು. ಅಂತಹ ಭರವಸೆಯ ವಿಶ್ವಾಸ ನಂಬಿಕೆಗಳನ್ನ ತುಂಬಿ ಕೊಡುವ ಹಬ್ಬವೇ ಯುಗಾದಿ. ಈ ಬಾರಿ ಯಾವ ರೀತಿಯಾಗಿರುತ್ತೆ, ಈ ಬಾರಿ ಪಂಚಾಂಗ ಶ್ರವಣ ಎಂದರೇನು, ಅದು ಯಾಕೆ ಪ್ರಮುಖ ಪಾತ್ರ ವಹಿಸುತ್ತದೆ, ರಾಶಿಗಳ ಫಲಾನುಫಲಗಳೇನು ಎನ್ನುವುದನ್ನು ತಿಳಿಸಿಕೊಡುವುದಕ್ಕೆ ನಮ್ಮೊಂದಿಗೆ ಗುರುರಾಜ್ ಆಚಾರ್ಯರಿದ್ದಾರೆ. ಬನ್ನಿ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುರಾಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಗುರುಜಿ. ITV ಎಲ್ಲ ವೀಕ್ಷಕರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಶ್ರೀಮತ್ ಪುಣ್ಯತರಾಖ್ಯ ಶೋಭನ ದಿನೇ ಸೂರ್ಯೋದಯಾನಂತರೇ ತೇ ವಕ್ಷಾಮ್ಯಹಮಾಶ್ರಿತೋ ಮರುತರಃ ಕೋದಂಡ ದೀಕ್ಷಾ ಗುರು ಮೇಘ ಶ್ಯಾಮಲ ರಾಮಚಂದ್ರ ಕರುಣಾ ಸಿಂಧೋ ರಘುಣಾಂಪತೆ ಹೇ ಸೀತಾಧಿಪ ಮಂಗಲಂ ಪ್ರತಿದಿನಂ ಕುರ್ಯಾತ್ ಸದಾ ಮಂಗಲಂ. ಗುರುಜಿ, ಯುಗಾದಿಯನ್ನ ಎಲ್ಲರೂ ಆಚರಣೆ ಮಾಡ್ತಾರೆ. ದೇಶಾದ್ಯಂತ ಯುಗಾದಿ ಹಬ್ಬ ಬಂದ್ರೆ ತುಂಬಾ ಸಂಭ್ರಮದಿಂದ ಸಡಗರದಿಂದ ನಾಡಿನ ಜನತೆ ಎಲ್ಲ ಆಚರಣೆ ಮಾಡ್ತಾರೆ. ಈ ಯುಗಾದಿ ಹಬ್ಬ ಅಂದ್ರೆ ಏನು, ಯಾಕೆ ಆಚರಣೆ ಮಾಡ್ತಾರೆ ಗುರುಜಿ? ಅಚಿಂತ್ಯ ವ್ಯಕ್ತರೂಪಾಯ ನಿರ್ಗುಣಾಯ ಗುಣಾತ್ಮನೆ ಸಮಸ್ತ ಜಗದಾಧಾರ ಮೂರ್ತಯೇ ಬ್ರಹ್ಮಣೇ ನಮಃ. ಯಾವಾಗ ಸೃಷ್ಟಿಯಾಯಿತು, ಯಾವಾಗ ಬ್ರಹ್ಮದೇವರು ಸೃಷ್ಟಿಯನ್ನು ಮಾಡಿದರು, ಅವತ್ತಿನಿಂದ ಕಾಲ ಗಣನೆ ಆಗ್ತಾ ಇದೆ, ಕಾಲ ಕ್ರಮ ನಡೀತಾ ಇದೆ, ಯುಗಗಳು ಸಾಗಿ ಬಂದಿವೆ. 4 ಮುಖ್ಯ ಯುಗಗಳು. ಆ 4 ಯುಗಗಳಲ್ಲಿ ಒಂದು ನಾವಿರ್ತಕ್ಕಂಥ ಈಗಿನ ಕಲಿಯುಗ. ಈ ಕಲಿಯುಗಕ್ಕೆ ಸೃಷ್ಟಿಯಿಂದ ಲೆಕ್ಕ ಇದೆ, ಅದಕ್ಕೆ 4,32,000 ವರ್ಷ ಅಂತ. ಅದರಲ್ಲಿ ಸದ್ಯಕ್ಕೆ ಅಂದರೆ ಇವತ್ತಿನ ಯುಗಾದಿಗೆ 5,125 ವರ್ಷಗಳ ಆಯುಷ್ಯ ಆಯಿತು. ಈಗ ಈ ಕ್ರೋಧಿ ನಾಮ ಸಂವತ್ಸರ ಅನ್ನುವಂಥ ಹೊಸ ಸಂವತ್ಸರ ಆರಂಭ ಆಗ್ತಾ ಇದೆ. ವರ್ಷದಿಂದ ವರ್ಷಕ್ಕೆ ಭೂಮಿ ತಿರುಗ್ತಾ ಸೂರ್ಯನನ್ನು ಒಂದು ಪ್ರದಕ್ಷಿಣೆ ಬಂದಾಗ ಒಂದು ವರ್ಷ ಆಗ್ತದೆ. ಆ ವರ್ಷಕ್ಕೆ ಯುಗದ ಆದಿ ಅಂತ. ಅಂಥ 4,32,000 ವರ್ಷ ಆದಾಗ ಕಲಿಯುಗ ಮುಗಿತದೆ. ಹಾಗೆ ಯುಗಾದಿ ಅಂತ ಹೇಳಿದರೆ ಹೊಸ ನವವತ್ಸರ, ಹೊಸ ಸಂವತ್ಸರ, ಹೊಸ ವರ್ಷದ ಆರಂಭ. ನಮ್ಮ ಭಾರತೀಯರಿಗೆ ಹೊಸ ವರ್ಷದ ಆರಂಭ, ಪ್ರಕೃತಿಗೂ ಕೂಡ ಹೊಸ ವರ್ಷದ ಆರಂಭ. ಮಾವು, ಬೇವು ಎಲ್ಲ ಸಸ್ಯಗಳು ತಮ್ಮ ಹೊಸ ವಸ್ತ್ರವನ್ನು ಧಾರಣೆ ಮಾಡಿ ಹೊಸ ಚಿಗುರನ್ನು ಬಿಟ್ಟು ಎದ್ದು ನಿಲ್ತದೆ. ಆದ್ದರಿಂದ ಆ ಪ್ರಕೃತಿಯೇ ಒಂದು ಹೊಸ ರೂಪವನ್ನು ತಾಳ್ತದೆ. ಆದ್ದರಿಂದ ಅದಕ್ಕೆ ಯುಗಾದಿ ಅಂತ ಕರೀತಾರೆ. ಕೇವಲ ಒಂದು ಹೆಸರಿನ ಹಬ್ಬ ಅಲ್ಲ, ದಿನಾಂಕದ ಬದಲಾವಣೆ ಅಲ್ಲ, ಪ್ರಕೃತಿಯೇ ಅದಕ್ಕೆ ಕಾರಣ ಅಂತ ಹೇಳ್ತಾ ಯುಗಾದಿ ಅಂತ ಹೇಳಿದರೆ, ಯುಗಾದಿ ದಿವಸ ಇಡೀ ಪ್ರಕೃತಿ ಹೊಸ ವಸ್ತ್ರವನ್ನು ಧಾರಣೆ ಮಾಡ್ತದೆ. ಆದ್ದರಿಂದ ನಾವು ಕೂಡ ಹೊಸ ವಸ್ತ್ರವನ್ನು ಧಾರಣೆ ಮಾಡಬೇಕು. ಪಂಚಾಂಗ ಅಂದರೆ ಕಾಲ ಗಣನೆಯನ್ನು ಮಾಡುವಂಥ ಪದ್ಧತಿ ಏನಿದೆ, ಪಂಚಾಂಗಗಳನ್ನು ಇಟ್ಟು ಪೂಜೆ ಮಾಡಬೇಕು. ಅದಕ್ಕೆ ಪಂಚಾಂಗ ಶ್ರವಣ ಅಂತ ಕರೀತಾರೆ. ಪಂಚಾಂಗಗಳನ್ನು ಇಟ್ಟು ಪೂಜೆ ಮಾಡಿ ಆನಂತರ ಪಂಚಾಂಗದ ಮಾಹಿತಿಗಳನ್ನು ಗುರುಗಳಿಂದ, ಹಿರಿಯರಿಂದ ಪಡೆಯಬೇಕು. ಮನೆಗೆ ಮಾವಿನ ತೋರಣಗಳಿಂದ ಅಲಂಕರಿಸಬೇಕು. ಮನೆಯಲ್ಲಿ ಸಿಹಿ ಅಡಿಗೆಯನ್ನು ಊಟ ಮಾಡಬೇಕು. ಸಾಯಂಕಾಲ ಬಂಧು ಮಿತ್ರರಿಗೆ ಬೇವು ಬೆಲ್ಲವನ್ನು ಕೊಡಬೇಕು. ಬೇವು ಬೆಲ್ಲವನ್ನು ಕೊಡುವಾಗ ಹೇಳ್ತಾರೆ, ಶತಾಯುರ್ ವಜ್ರದೇಹಾಯ ಸರ್ವಸಂಪತ್ಕರಾಯ ಚ ಸರ್ವಾರಿಷ್ಟ ವಿನಾಶಾಯ ನಿಂಬಕಂ ದಲವಕ್ಷಣಂ. ನೋಡ್ರಿ, ಬೇವಿನ ಚಿಗುರನ್ನು ಬೆಲ್ಲದ ಜೊತೆಗೆ ಸೇರಿಸಿ ನಾವು ಸ್ವೀಕಾರ ಮಾಡಬೇಕಂತ. ಅದು ಸುಖ ದುಃಖಗಳ ಸಂಕೇತ. ಎಲ್ಲ
ವನ್ನು ಸಮನಾಗಿ ಹೊಸದಾಗಿ ನಾವು ಎಲ್ಲವೂ ನಮಗೆ ಸಂತೋಷವನ್ನು ತರಲಿ ಅನ್ನುವ ಕಾರಣಕ್ಕಾಗಿ ನಾವು ಯುಗಾದಿಯನ್ನು ಆಚರಣೆ ಮಾಡಬೇಕು. ಎಲ್ಲವನ್ನೂ ಸಮನಾಗಿ ಸ್ವೀಕಾರ ಮಾಡಬೇಕು ಅನ್ನೋದನ್ನ ಸೂಚಕವಾಗಿದೆ. ನವ ಉಲ್ಲಾಸದ ಸೂಚಕವಾಗಿದೆ, ಸಂತೋಷದ ಸೂಚಕವಾಗಿದೆ ಯುಗಾದಿ. ಯುಗಾದಿ ಹಬ್ಬ ಎಲ್ಲರಿಗೂ ಮನೆಗಳಲ್ಲಿ ಒಂದು ಹೊಸ ವಾತಾವರಣವನ್ನು ನಿರ್ಮಾಣ ಮಾಡ್ತದೆ. ಆದ್ದರಿಂದ ಇದು ಹೊಸ ವರ್ಷ, ಯುಗದ ಆದಿ. ಗುರುಜಿ, ಯುಗಾದಿ ಹಬ್ಬ ಅಂದ್ರೆ ಅದರದೇ ಆದಂತಹ ವಿಶೇಷತೆಗಳಿರ್ತವೆ. ಹಾಗಾಗಿ ಈ ವರ್ಷದ ವಿಶೇಷತೆ ಏನ್ ಗುರುಜಿ? ಈ ಸಂವತ್ಸರಕ್ಕೆ ಕ್ರೋಧಿನಾಮ ಸಂವತ್ಸರ ಅಂತ ಹೆಸರು. ಈ ಸಂವತ್ಸರದಲ್ಲಿ ಪ್ರತಿ ವರ್ಷ ಆ ಸಂವತ್ಸರದ ರಾಜರುಗಳು ಅಂತ ಕರಿತೀವಿ, ನವನಾಯಕರು ಅಂತ ಕರಿತೀವಿ. ಈ ವರ್ಷಕ್ಕೆ ರಾಜ ಭೌಮ ಅಂತೀವಿ. ಮಂಗಲ ಈ ಸಂವತ್ಸರದ ಮುಖ್ಯ ಅಧಿಪತಿಯಾಗಿರ್ತಾನೆ. ಆ ರೀತಿಯಾಗಿ 9 ರೀತಿಯ ಅಧಿಕಾರಿಗಳು ಈ ವರ್ಷವನ್ನು ನಡೆಸ್ತಾರೆ ಅಂತ ಹೇಳ್ತಾರೆ. ಈ ವರ್ಷದಲ್ಲಿ ಗ್ರಹಣಗಳು ಯಾವುವೂ ಇಲ್ಲ. ಕೆಲವು ವಿಶೇಷತೆಗಳನ್ನು ಹೇಳಬೇಕು ಅಂತ ಹೇಳಿದ್ರೆ, ಈ ಸಂವತ್ಸರದ ಹೆಸರು ಕ್ರೋಧಿನಾಮ ಸಂವತ್ಸರ. ಈ ವರ್ಷದಲ್ಲಿ ಯಾವುದೇ ಗ್ರಹಣಗಳು ಇಲ್ಲ. ಅದೇ ರೀತಿ ಈ ಸಂವತ್ಸರ ಅಧಿಕ ಮಾಸವಾಗಿ ಬಂದಿಲ್ಲ, ಅಥವಾ ಈ ವರ್ಷದಲ್ಲಿ ಬರುವಂತಹ ಗ್ರಹಗಳ ಬದಲಾವಣೆಯಲ್ಲಿ ನೋಡಿದರೆ ಶನಿ ಬದಲಾವಣೆ ಇಲ್ಲ, ಕೇವಲ ಗುರು ಮಾತ್ರ ಬದಲಾವಣೆ ಆಗ್ತಾ ಇದ್ದಾನೆ. ರಾಶಿಯಿಂದ ಮತ್ತೊಂದು ರಾಶಿಗೆ ಪ್ರವೇಶ ಮಾಡುವಂಥ ಹಂತದಲ್ಲಿ ಕೇವಲ ಗುರು ಮಾತ್ರ ರಾಶಾಂತರ ಮಾಡ್ತಾ ಇದ್ದಾನೆ. ರಾಹು ಕೇತು ಆಗಲಿ ಶನಿದೇವರಾಗಲಿ ರಾಶಾಂತರ ಇರುವುದಿಲ್ಲ. ಇವು ಕೆಲವು ವಿಶೇಷತೆಗಳು. ಈ ರೀತಿಯ ಅನೇಕ ವಿಶೇಷತೆಗಳಿಂದ ಕೂಡಿರತಕ್ಕಂಥ ಪಂಚಾಂಗವನ್ನು ಆಯಾ ಕಾಲಕ್ಕೆ, ಇಡೀ ವರ್ಷದಲ್ಲಿ ಆಯಾ ಕಾಲಕ್ಕೆ ಬರುವಂತಹ ಸಂದರ್ಭಗಳಲ್ಲಿ ಪಂಚಾಂಗವನ್ನು ಓದಬೇಕು. ಪಂಚಾಂಗವನ್ನು ಮನೆಯಲ್ಲಿ ತಂದಿಟ್ಟು ಅದನ್ನು ಪೂಜೆ ಮಾಡಬೇಕು ಅಂಥೇಳಿ ಸಾಕ್ಷಿ ಪಂಚಾಂಗ ಅಂಥೇಳಿ ಹೇಳಿದೆ. ಆ ಸಾಕ್ಷಿ ಪಂಚಾಂಗವನ್ನು ತಾವೆಲ್ಲ ಪಡ್ಕೋಬಹುದು. ಅದೇ ರೀತಿ ಇನ್ನೊಂದು ಈ ನಾಡಿನ ಶ್ರೇಷ್ಠವಾಗಿರ್ತಕ್ಕಂಥ ಪಂಚಾಂಗ, ಅಸಲಿ ಪಂಚಾಂಗ ಅಂಥೇಳಿ ನ್ಯೂ ವಿಜಯ ಮಹಾಂತೇಶ್ ಬುಕ್ಡಿಪೋದವ್ರದ್ದು. ಇದು ಕೂಡ ಈಗಾಗಲೇ ಮಾರುಕಟ್ಟೆಯಲ್ಲಿದೆ, ಅದನ್ನು ತಗೋಬಹುದು. ಇವತ್ತಿನ ದಿವಸ ಪೂಜೆಯನ್ನು ಮಾಡಿ, ಪಂಚಾಂಗ ಪೂಜೆಯನ್ನು ಮಾಡಿ ಆಯಾ ವರ್ಷದ ವಿಶೇಷತೆಗಳನ್ನು ಆಯಾ ಕಾಲಕ್ಕೆ ನೋಡಬೇಕು ಅಂತೇಳಿ. ಗುರುಜಿ, ಇನ್ನು 12 ರಾಶಿಗಳ ಫಲಾಫಲ ಹೇಗಿರುತ್ತದೆ ಎಂದು ಅದರ ಬಗ್ಗೆ ನೋಡೋಣ. ಇನ್ನು ಮೊದಲನೇದಾಗಿ ಮೇಷರಾಶಿಯವರ ಭವಿಷ್ಯ ಯಾವ ರೀತಿಯಾಗಿರುತ್ತದೆ, ಗುರುಬಲ ಎಲ್ಲಿಂದ ಎಲ್ಲಿವರೆಗೆ ಬಂದಿರ್ತಾನೆ, ಮತ್ತೆ ಏನೆಲ್ಲ ತೊಂದರೆಗಳು, ಅದಕ್ಕೆ ಏನೆಲ್ಲ ಮಂತ್ರಗಳು ಇರುತ್ತವೆ ಎಂದು ಹೇಳಿ. ಮೇಷರಾಶಿಯವರಿಗೆ ನೋಡ್ರಿ, ಮೇಷರಾಶಿಯವರಿಗೆ ಜನ್ಮಸ್ಥ ಗುರು ಇದ್ದಾನೆ. ಅಂದರೆ ಸದ್ಯಕ್ಕೆ ಯುಗಾದಿ ಸಂದರ್ಭದಲ್ಲಿ ಮೇಷರಾಶಿಯಲ್ಲಿಯೇ ಗುರು ಇದ್ದಾನೆ. ಮೇ 1ನೇ ತಾರೀಕಿಗೆ ಗುರು ಬದಲಾಗಿ ವೃಷಭ ರಾಶಿಗೆ ಬರ್ತಾನೆ. ಅಂದರೆ ಧನಭಾವಕ್ಕೆ ಬರ್ತಾನೆ. ಗುರುಬಲ ಪ್ರಾಪ್ತಿಯಾಗ್ತದೆ ಅಂತ ಹೇಳ್ಬೋದು. ಗುರುಬಲ ಬರುವುದರಿಂದ ಮನೆಯಲ್ಲಿ ಮಂಗಲ ಕಾರ್ಯಗಳು ನಡೀತವೆ. ವಿದ್ಯಾಭ್ಯಾಸ ಕ್ಷೇತ್ರದಲ್ಲಿ ಯಾರ್ಯಾರು ವಿದ್ಯಾರ್ಥಿಗಳಿದ್ದೀರಿ, ನಿಮಗೆಲ್ಲ ಒಳ್ಳೆಯದಾಗ್ತದೆ, ಒಳ್ಳೆಯ ಸಾಧನೆಗಳನ್ನು ತಾವು ಮಾಡ್ತೀರಿ. ವಿದ್ಯಾಕ್ಷೇತ್ರದಲ್ಲಿದ್ದಂಥವ್ರು ಗುರುಬಲ ಅಂತ ಹೇಳಿದ್ರೆ ವಿದ್ಯಾ, ಗುರುಬಲ ಅಂತ ಹೇಳಿದ್ರೆ ಮಂಗಲ ಕಾರ್ಯ. ಹೀಗಾಗಿ ಗುರುಬಲ ಬರೋದ್ರಿಂದ ಮಂಗಲ ಕಾರ್ಯಗಳಾಗ್ತವೆ, ವಿದ್ಯಾಸಿದ್ಧಿ ಆಗ್ತದೆ. ಈ ಎಲ್ಲ ಶುಭ ಕಾರ್ಯಗಳು ಮನೆಯಲ್ಲಿ ಆಗಬಹುದು. ಈ ಸಂವತ್ಸರದಲ್ಲಿ ಎಲ್ಲೇ ಒಳ್ಳೆಯ ಫಲಗಳು ಗುರುವಿನಿಂದ ಪ್ರಾಪ್ತಿಯಾಗಲಿದೆ. ಅದೇ ರೀತಿ ಶನಿದೇವರು ಈ ಸಂವತ್ಸರದಲ್ಲಿ ಶನಿ ಬದಲಾವಣೆ ಇಲ್ಲ. ಹೀಗಾಗಿ ಮೇಷರಾಶಿಯವರಿಗೆ 11ನೇ ಮನೆಯಲ್ಲಿದ್ದಾನೆ. ಏಕಾದಶ ಫಲ ಅಂತ ಕರಿತೀವಿ ನಾವು. ಏಕಾದಶ ಸ್ಥಾನದ ಫಲ. ಎಲ್ಲ ದುಷ್ಟಗ್ರಹಗಳು ಸಹಿತ 11ನೇ ಮನೆಯಲ್ಲಿ ಬಂದಾಗ ಸೌಮ್ಯರಾಗ್ತಾರಂತೆ. ಹೀಗೆ ಶನಿ 11ನೇ ಮನೆಯಲ್ಲಿ ಬಂದಾಗ ಅತ್ಯಂತ ಶುಭ ಫಲವನ್ನು ಕೊಡ್ತಾನೆ. ಮೇಷರಾಶಿಯವರಿಗೆ ಗುರುಬಲವೂ ಇದೆ, ಶನಿ ಬಲವೂ ಇದೆ. ಮತ್ತೆ ರಾಹು ಮತ್ತು ಕೇತು, 12ನೇ ರಾಹು 6ನೇ ಕೇತು ಇರೋದ್ರಿಂದ ಸ್ವಲ್ಪ ಎಚ್ಚರಿಕೆ, ಆರೋಗ್ಯದ ವಿಷಯದಲ್ಲಿ ಎಚ್ಚರಿಕೆ ಇರಲಿ ಅಂತ ಹೇಳ್ತಾ ಮೇಷರಾಶಿಯವರಿಗೆ ಶುಭವಾಗಲಿ ಅಂತ ತಿಳಿಸ್ತಾ ಇದ್ದೇನೆ. ಗುರುಜಿ, ಇನ್ನು ಎರಡನೇ ರಾಶಿ ವೃಷಭ ರಾಶಿಯವರಿಗೆ ಈ ವರ್ಷ ಯಾವ ರೀತಿಯಾಗಿದೆ, ಏನೆಲ್ಲ ಹೊಸದಿದೆ, ವಿದ್ಯಾಭ್ಯಾಸ ಮಾಡುವ ವಿದ್ಯಾರ್ಥಿಗಳಿಗೆ ಯಾವ ರೀತಿಯಾಗಿ ಭವಿಷ್ಯವನ್ನ ತೋರಿಸಿಕೊಡುತ್ತದೆ ಗುರುಜಿ? ವೃಷಭ ರಾಶಿ ಅಂತಂದ್ರೆ ಬಹಳ ಶ್ರಮದ ರಾಶಿ ಅಂತ ಹೇಳ್ತಾರೆ. ಬಹಳ ಶ್ರಮ ಪಡುವಂತಹ ರಾಶಿಯವರು. ಈ ರಾಶಿಯವರಿಗೆ ಉದ್ಯೋಗ ಭಾವದಲ್ಲಿ ಶನಿದೇವರಿದ್ದಾರೆ. ಶನಿ ಸ್ಥಾನ ಎಲ್ಲಿದೆ ಅಂತ ಹೇಳಿದ್ರೆ 10ನೇ ಮನೆಯಲ್ಲಿ ಶನಿ ಸಂಚಾರ ನಡೀತಾ ಇದೆ. ಇಡೀ ವರ್ಷ ಈ ಕ್ರೋಧಿನಾಮ ಸಂವತ್ಸರದಲ್ಲಿ ಇಡೀ ವರ್ಷ ಶನಿದೇವರು ಉದ್ಯೋಗ ಭಾವದಲ್ಲಿ ಇರುವುದರಿಂದ ಶ್ರಮ ಜಾಸ್ತಿ.
ಶ್ರಮಕ್ಕೆ ತಕ್ಕಷ್ಟು ಫಲ ಇಲ್ಲ ಅನ್ನುವಂಥ ಒಂದು ಭಾವನೆ ಇರ್ತದೆ. ಆದರೆ ದೇವರು ಅದಕ್ಕೆ ತಕ್ಕಷ್ಟು ಫಲಗಳನ್ನು ಕೊಡ್ತಿರ್ತಾನೆ ಅಂತ ಹೇಳ್ತಾರೆ. ಶನಿದೇವರಿಗೆ ಒಂದು ಒಳ್ಳೆಯ ಹೆಸರಿದೆ, ಏನಂತ ಹೇಳಿದ್ರೆ ಧರ್ಮನಿಷ್ಠ ಅಂತ. ಎಷ್ಟು ಬೇಕೋ ಅಷ್ಟನ್ನು ಕೊಟ್ಟೇ ಕೊಡ್ತಾನೆ ಅಂಥೇಳಿ ಶನಿದೇವರಿಗೆ ಒಂದು ಗುಣ ಇದೆ. ಆದ್ದರಿಂದ ಉದ್ಯೋಗ ಭಾವದಲ್ಲಿ ಇರುವುದರಿಂದ ಉದ್ಯೋಗ ಸ್ಥಾನದಲ್ಲಿ ತಾವು ಅತ್ಯಂತ ನಿಷ್ಠಾವಂತರು, ಇನ್ನೂ ಹೆಚ್ಚಿನ ನಿಷ್ಠೆ ಬರಲಿ ಅಂಥೇಳಿ ನಾವು ಹೇಳಬೇಕು. ಉದ್ಯೋಗದಲ್ಲಿ ಬದಲಾವಣೆಗಳು ಸ್ವಲ್ಪ ಬದಲಾವಣೆಗಳು ಕಿರಿಕಿರಿಗಳು ಬರುವಂಥ ಸಾಧ್ಯತೆ ಇರ್ತದೆ. ಆದ್ದರಿಂದ ಉದ್ಯೋಗ ಸ್ಥಾನವನ್ನು ನಿಷ್ಠೆಯಿಂದ ಮಾಡಲಿ ಅಂಥೇಳಿ ನಾನು ಸೂಚನೆ ಕೊಡ್ತಾ ಇದ್ದೀನಿ. ಅದೇ ರೀತಿ ಶನಿದೇವರು ಸೂಚನೆ ಕೊಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಶನಿದೇವರ ಪ್ರಾರ್ಥನೆ ಮಾಡುವುದರಿಂದ ಬರುವಂತಹ ಉದ್ಯೋಗ ಸ್ಥಾನದಲ್ಲಿ ಬರುವಂತಹ ಕಷ್ಟಗಳು ಪರಿಹಾರವಾಗ್ತವೆ. 12ನೇ ಮನೆಯಲ್ಲಿರ್ತಕ್ಕಂಥ ಗುರು ನೋಡ್ರಿ, ಗುರುಬಲ ಇರಲಿಲ್ಲ ಇವರಿಗೆ. ಈ ವರ್ಷ ಮೇ ತಿಂಗಳಿನಲ್ಲಿ ಗುರುಬಲ ಜನ್ಮಸ್ಥನಾಗಿ ಬರ್ತಾ ಇದ್ದಾನೆ. ಗುರುಬಲ ಬರ್ತದೆ, ಉದ್ಯೋಗವು ಉತ್ತಮವಾಗಿರ್ತದೆ, ಗುರುಬಲವೂ ಬರ್ತದೆ. ಹೀಗಾಗಿ ಮಂಗಲ ಕಾರ್ಯಗಳು ಮನೆಯಲ್ಲಿ ನಡೀತವೆ ಅಂತ ಹೇಳ್ಬೋದು. 5ನೇ ಕೇತು ಮತ್ತು 11ನೇ ರಾಹು ಕೇತುಗಳು ಸಹಿತ ಅಂದರೆ 4 ಮುಖ್ಯ ಗ್ರಹಗಳು ಬಹಳ ಉತ್ತಮ ಸ್ಥಾನದಲ್ಲಿದ್ದಾರೆ. ಈ ಮಧ್ಯಭಾಗ ಏನಿದೆ, ವರ್ಷದ ಮಧ್ಯಭಾಗ ಅಂತೇನು ಕರಿತೀವಿ, ಆ ಸಮಯ ಏನಿದೆ ಅಂದರೆ ಆಗಸ್ಟ್ನಿಂದ ಜುಲೈನಿಂದ ಸೆಪ್ಟೆಂಬರ್ ಅಕ್ಟೋಬರ್ವರೆಗೂ ಒಂದು ಸಮಯ ಏನಿದೆ ಬಹಳ ಉತ್ತಮವಾಗಿರ್ತದೆ ಅಂತ ಹೇಳಿ ತಿಳಿಸಬಹುದು. ಗುರುಜಿ, ಇನ್ನು 3ನೇ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ ಯಾವೆಲ್ಲ ಗುರುಬಲ ಇದೆ, ಏನೆಲ್ಲ ತೊಂದರೆಗಳು ಉಂಟಾಗುತ್ತದೆ, ಅವರಿಗೆ ಏನೆಲ್ಲ ಸೂತ್ರಗಳಿವೆ, ಯಾವ ರೀತಿಯಾಗಿದೆ ಗುರುಜಿ ಅವರ ಭವಿಷ್ಯ? ಮಿಥುನ ರಾಶಿ ಅಂತ ಹೇಳಿದರೆ ಸಂತೋಷದ ರಾಶಿ ಅಂತ ಕರೀತಾರೆ. ಯಾವಾಗಲೂ ಸಂತೋಷದಿಂದ ಇರುವಂತಹ ರಾಶಿ ಯಾವುದು ಅಂತ ಹೇಳಿದರೆ ಅದು ಮಿಥುನ ರಾಶಿ. ಯಾವಾಗಲೂ ಚಂಚಲವಾಗಿರ್ತಕ್ಕಂಥ ರಾಶಿ ಯಾವುದು ಅಂತ ಹೇಳಿದರೆ ಅದು ಮಿಥುನ ರಾಶಿ. ಬಹಳ ಬಡದಾಟ ಅಂತೀವಲ್ಲ, ಬಹಳ ಓಡಾಟ ಅಂತೀವಲ್ಲ, ನಿರಂತರ ಶ್ರಮ ಅಂತೀವಲ್ಲ, ಅದನ್ನೆಲ್ಲ ಮಾಡುವಂಥ ಯಾವ ರಾಶಿ ಅಂತ ಹೇಳಿದರೆ ಅದು ಮಿಥುನ ರಾಶಿ. ಮಿಥುನ ರಾಶಿ ಅವರಿಗೆ ಇಷ್ಟು ದಿವಸ ಗುರುಬಲ ಇತ್ತು, ಇನ್ನು ಮುಂದೆ ಗುರುಬಲ ಕಡಿಮೆಯಾಗ್ತದೆ. ವ್ಯಯಭಾವದಲ್ಲಿ ಅಂದರೆ 12ನೇ ಮನೆಗೆ ಗುರು ಬರೋದ್ರಿಂದ ಗುರುಬಲ ಕಡಿಮೆ ಆಗ್ತದೆ. ಈ ಕ್ರೋಧಿನಾಮ ಸಂವತ್ಸರದಲ್ಲಿ ಚಂಚಲತೆಯನ್ನು ಬಿಡಬೇಕು ಅಂತ ನಾವು ಅದಕ್ಕೆ ಗುರುಬಲ ಪ್ರಾಪ್ತಿಯಾಗಲಿಕ್ಕಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು. ದೇವಾನಾಂಚ ಋಷೀಣಾಂಚ ಗುರುಂ ಕಾಂಚನ ಸನ್ನಿಭಂ. ಗುರು ಮಂತ್ರ ಹೇಳದೆ ತಪ್ಪದೇ ಹೇಳಬೇಕು. ಬುದ್ಧಿಭೂತಂ ತ್ರಿಲೋಕೇಶ ತನ್ನಮಾಮೆ ಬೃಹಸ್ಪತಿಂ. ಈ ಮಂತ್ರವನ್ನು ಜಪ ಮಾಡಬೇಕು, ದಾನಾದಿಗಳನ್ನು ಮಾಡಬೇಕು, ಅಂದರೆ ಗುರುಬಲ ಪ್ರಾಪ್ತಿಯಾಗ್ತದೆ. ಇಂಥ ಗುರುಬಲ ಕಡಿಮೆಯಾದಾಗ ಕ್ಷೇತ್ರ ದರ್ಶನ ಮಾಡಬೇಕು. ಮಂತ್ರಾಲಯಕ್ಕೆ, ಗಾಣಗಾಪುರಕ್ಕೆ, ಪ್ರತ್ಯಕ್ಷ ದೇವರಿಗೆ, ಗುರುಗಳಿಗೆ ಹೋಗಿ ನಮಸ್ಕಾರ ಮಾಡಬೇಕು. ಅದರಿಂದ ಗುರುಬಲ ಪ್ರಾಪ್ತಿಯಾಗ್ತದೆ. ಇನ್ನು 9ನೇ ಮನೆಗೆ ಶನಿದೇವರು ಬರ್ತಾ ಇದ್ದಾರೆ, ಅಲ್ಲಿದ್ದಾರೆ. ಈಗ ಇಡೀ ವರ್ಷ ಅಲ್ಲೇ ಇರ್ತಾರೆ. ನವಮೇತು ಲಕ್ಷ್ಮೀಕಾರಕ ಅಂತೇಳಿ 9ನೇ ಮನೆಯಲ್ಲಿ ಶನಿದೇವರ ಸಂಚಾರ ಇದ್ದಾಗ ಬಹಳ ಲಕ್ಷ್ಮಿ ಒಲಿದು ಬರ್ತಾಳಂತೆ. ಹಣಕಾಸಿನಿಗೆ ಇವರಿಗೆ ಯಾವ ರೀತಿಯಿಂದನೂ ಕಡಿಮೆ ಆಗುವುದಿಲ್ಲ, ಬಹಳ ಒಳ್ಳೆಯ ಸ್ಥಿತಿ ಇರ್ತದೆ. ಅದರಲ್ಲಿ ನಮ್ಮ ಭಾಗದಲ್ಲಿ ಮಳೆ ಇಲ್ಲ ಅನ್ನುವಂಥ ಒಂದು ಚಿಂತೆ ನಡೀತಾ ಇದೆ. ಆದರೂ ತೋಟಗಾರಿಕೆ ಮತ್ತು ನಮ್ಮ ಬೆಳೆಗಳಿಗೆ ಉತ್ತಮವಾಗಿರ್ತಕ್ಕಂಥ ಬೆಲೆ ಬರ್ತದೆ. ಶ್ರಮಜೀವಿಗಳಾಗಿರ್ತಕ್ಕಂಥ ಮಿಥುನ ರಾಶಿಯವರಿಗೆ ಇದಕ್ಕೆಲ್ಲ ಫಲವನ್ನು ತಂದುಕೊಡ್ತಕ್ಕಂಥ ಯೋಗ ಈ ವರ್ಷ ಇದೆ. ರಾಹು ಮತ್ತು ಕೇತು ಸಹಿತ ಒಳ್ಳೆಯ ಸ್ಥಾನದಲ್ಲಿದ್ದಾರೆ. ಗುರುಜಿ, ಇನ್ನು 4ನೇ ರಾಶಿ ಕರ್ಕಟ ರಾಶಿ. ಈ ಕರ್ಕಟ ರಾಶಿಯವರ ಭವಿಷ್ಯ ಯಾವ ರೀತಿಯಾಗಿರುತ್ತದೆ? ಗುರುಬಲ ಎಷ್ಟನೇ ಮನೆಗೆ ಇರುತ್ತಾನೆ? ಇವರಿಗೆ ಯಾವ ರೀತಿಯಾದ ತೊಂದರೆಗಳು ಆಗುತ್ತವೆ ಗುರುಜಿ? ಏನೆಲ್ಲ ಭವಿಷ್ಯ ಇದೆ ಗುರುಜಿ ಈ ವರ್ಷದ ಭವಿಷ್ಯ? ಕರ್ಕರಾಶಿಯವರು ಅಂತಃಕರಣವುಳ್ಳಂಥ ರಾಶಿ, ಅತ್ಯಂತ ಪ್ರೀತಿ ಪಾತ್ರರಾಗಿರ್ತಕ್ಕಂಥ ರಾಶಿ ಅಂತ ಹೇಳ್ಬೋದು. ಎಲ್ಲರಿಗೂ ಬೇಕಾದಂಥ ರಾಶಿ ಯಾವುದಾದ್ರೂ ಇದ್ದರೆ ಅದು ಕರ್ಕರಾಶಿ. ಆ ಕರ್ಕರಾಶಿಯವರಿಗೆ ಈ ಸಂವತ್ಸರದಲ್ಲಿ ಒಳ್ಳೆಯ ಫಲಗಳಿವೆ. 11ನೇ ಮನೆಗೆ ಗುರು ಬರ್ತಾ ಇದ್ದಾನೆ. ಏಕಾದಶ ಭಾವದ ಗುರು ಬರೋದ್ರಿಂದ ಅವರಿಗೆ ಒಳ್ಳೆಯ ಫಲಗಳು ಪ್ರಾಪ್ತಿಯಾಗ್ತವೆ. ಅಷ್ಟಮ ಶನಿ ನಡೀತಾ ಇದೆ. ಅಷ್ಟಮ ಶನಿ ಅಂತೇಳಿದರೆ ಬಹಳ ದುಷ್ಟ ಫಲಗಳು ಕೊಡ್ತಕ್ಕಂಥ ಸ್ಥಾನ ಅಂತ ಕರೀತಾರೆ ಅಷ್ಟಮ ಸ್ಥಾನ. ಅಷ್ಟಮದ ಸ್ಥಾನದಲ್ಲಿ ಶನಿ ಸಂಚಾರ ಇದ್ದಾಗ ಜಾಗ ಬದಲಾವಣೆ ಆಗ್ತದೆ ಅಂತ ಹೇಳ್ತಾರೆ.
ಒಳ್ಳೆಯ ಫಲಗಳು ಶನಿದೇವರಿಂದ ನಮಗೆ ಒಳ್ಳೆಯ ಫಲಗಳು ಬರಬೇಕು. ಜಾಗ ಬದಲಾವಣೆ ಆದರೂ ಒಳ್ಳೆಯ ಫಲ ಅಂದರೆ ಹೊಸ ಮನೆಯನ್ನು ಕಟ್ಟಿಕೊಂಡು ಹೋಗುವಂಥದ್ದು. ಜಾಗ ಬದಲಾಯಿತು, ಹೊಸ ಮನೆಯೂ ಬಂತು. ಈ ರೀತಿಯಾಗಿರ್ತಕ್ಕಂಥ ಫಲಗಳು ದೊರಕಬೇಕು. ಟ್ರಾನ್ಸ್ಫರ್ ಆದರೆ ಪ್ರಮೋಷನ್ ವಿತ್ ಪ್ರಮೋಷನ್ ಟ್ರಾನ್ಸ್ಫರ್ ಆಗಬೇಕು. ಅಂತಹ ಫಲಕ್ಕೆ ನಾವು ಶುಭ ಫಲ ಅಂತ ಕರಿತೀವಿ. ಒತ್ತಾಯಪೂರ್ವಕ ಜಾಗ ಬದಲಾವಣೆ ಮಾಡುವಂಥ ಸ್ಥಿತಿ ಬಂದರೆ ಅದಕ್ಕೆ ದುಷ್ಟ ಫಲ ಅಂತ ಕರೀತಾರೆ. ಶನಿದೇವರು ಅಂಥ ಫಲಗಳನ್ನು ಕೊಡುವಂತಹ ಸಾಧ್ಯತೆಗಳಿರ್ತದೆ. ಅಷ್ಟಮದಲ್ಲಿಯೇ ಶನಿ ಇರೋದ್ರಿಂದ ಶನಿ ಮಂತ್ರವನ್ನು ತಪ್ಪದೇ ಜಪ ಮಾಡಿ, ಒಂದು ಒಳ್ಳೆಯ ದಾನಗಳನ್ನು ಕೊಡಿ, ಬಡವರಿಗೆ ದೀನರಿಗೆ ಭಿಕ್ಷಾದಿಗಳನ್ನು ಮಾಡಿ, ಸೇವೆಯನ್ನು ಮಾಡಿ. ಈ ರೀತಿಯಾಗಿ ಮಾಡುವುದರಿಂದ ಶನಿಯ ಫಲಗಳು ಕಡಿಮೆ ಆಗ್ತದೆ, ದುಷ್ಟ ಫಲಗಳು ಕಡಿಮೆ ಆಗ್ತದೆ, ಒಳ್ಳೆಯ ಫಲಗಳು ಪ್ರಾಪ್ತಿಯಾಗ್ತವೆ ಅಂತ ಹೇಳ್ಬೋದು. ಶನಿದೇವರ ಕೃಪೆಗಾಗಿ ಶನಿ ದರ್ಶನವನ್ನು ಮಾಡಬೇಕು, ಶನಿ ಮಂತ್ರವನ್ನು ಬರೆಯಬೇಕು. ಓಂ ಶ್ರೀ ಶನೇಶ್ವರಾಯ ನಮಃ ಅನ್ನುವಂಥ ಮಂತ್ರವನ್ನು ನಿತ್ಯದಲ್ಲಿ ಒಂದು ಪೇಪರ್ ಮೇಲೆ ಒಂದು ನೋಟ್ಬುಕ್ನಲ್ಲಿ ಬರಿತಾ ಹೋಗಬೇಕು. ಯಾಕಂದರೆ ಒಂದು ವರ್ಷದ ಪೂರ್ಣ ಅಷ್ಟಮದಲ್ಲೇ ಇರ್ತಾರೆ. ಏಕಾದಶ 11ನೇ ಮನೆಯ ಗುರು ಬರೋದ್ರಿಂದ ಸಮಭಾವ ಬರ್ತದೆ, ಒಳ್ಳೆಯ ಫಲಗಳು ಇವರಿಗೆ ದೊರಕ್ತದೆ. ವರ್ಷದ ಕೊನೆಗೆ ಒಳ್ಳೆಯ ಫಲಗಳನ್ನು ಇವರು ನಿರೀಕ್ಷೆ ಮಾಡಬಹುದು ಅಂತ ಹೇಳ್ತಾರೆ. ಗುರುಜಿ, ಇನ್ನು 5ನೇ ರಾಶಿ ಸಿಂಹ ರಾಶಿ. ಸಿಂಹ ರಾಶಿಯವರಿಗೆ ಏನೆಲ್ಲ ಯೋಗವಿದೆ, ಏನೆಲ್ಲ ತೊಂದರೆಗಳಿವೆ, ವಿದ್ಯಾರ್ಥಿಗಳಿಗೆ ಯಾವ ರೀತಿಯಾಗಿ ವಿದ್ಯಾಭ್ಯಾಸದಲ್ಲಿ ಅಡೆತಡೆ ಆಗಬಹುದು, ಯಾವ ರೀತಿಯಾಗಿದೆ ಗುರುಜಿ ಇವರ ಭವಿಷ್ಯ? ಸಿಂಹ ರಾಶಿ ಅಂದರೆ ಅಧಿಕಾರದ ರಾಶಿ. ಕಾಡಿನ ರಾಜ ಸಿಂಹ ಇದ್ದ ಹಾಗೆ ಎಲ್ಲದರಲ್ಲೂ ತನ್ನ ದರ್ಪವನ್ನು, ಅಹಂಕಾರವನ್ನು, ಅಧಿಕಾರವನ್ನು ತೋರಿಸುವಂತಹ ರಾಶಿ. ಜೀವನದಲ್ಲೂ ಇವರೆಲ್ಲ ಹಾಗೆ ಇರ್ತಾರೆ. ಆದರೆ ಅದನ್ನೆಲ್ಲ ಸಾಧನೆಯಿಂದ ಪಡ್ಕೊಳ್ತಾರೆ ಅಂತ ಹೇಳಿ. ಈ ರಾಶಿಯವರ ಮೇಲೆ ಗ್ರಹಗಳ ಪ್ರಭಾವ ಹೇಗಿರ್ತದೆ ಅಂತ ಹೇಳಿ ವಿಚಾರ ಮಾಡಿದಾಗ, ಈ ಸಂವತ್ಸರದಲ್ಲಿ ಸಿಂಹರಾಶಿಯವರಿಗೆ 10ನೇ ಮನೆಗೆ ಗುರು ಬರ್ತಾ ಇದ್ದಾನೆ, ದಶಮ ಭಾವಕ್ಕೆ ಗುರು ಬರ್ತಾನೆ, ಉದ್ಯೋಗ ಸ್ಥಾನಕ್ಕೆ ಗುರು ಬರ್ತಾ ಇದ್ದಾನೆ ಅಂತ ಹೇಳಿದ್ರೆ, ಉದ್ಯೋಗ ಭಾವದಲ್ಲಿ ಯಾವ ಸ್ಥಾನದಲ್ಲಿ ನಾವು ಉದ್ಯೋಗ ಮಾಡ್ತಾ ಇದ್ದೀವಿ ಅಲ್ಲಿ ಗರ್ವ ಅಹಂಕಾರಗಳು ಇರಬಾರದು. ಆದ್ದರಿಂದ ಉದ್ಯೋಗದಲ್ಲಿ ತೊಂದರೆಗಳು ಬರುವಂಥ ಸಾಧ್ಯತೆಗಳಿರ್ತದೆ. ಸಪ್ತಮ ಭಾವದಲ್ಲಿ ಶನಿ ಇದ್ದಾನೆ, 7ನೇ ಮನೆ ಅಂದರೆ ಕುಟುಂಬ ಸ್ಥಾನ ಅಂತ ಕರಿತೀವಿ. ಕುಟುಂಬದಲ್ಲಿ ಅಲ್ಲಿಯೂ ಕೂಡ ಅಹಂಕಾರ ದರ್ಪ ಇವ್ಯಾವುದೂ ಇರಬಾರ್ದು. ಅದರಿಂದ ಈ ಸಿಂಹರಾಶಿಯವರಿಗೆ ಸ್ವಲ್ಪ ಅಹಂಕಾರ ಕಡಿಮೆ ಆಗಬೇಕು ಮತ್ತು ತಾವೆಲ್ಲ ಮಾಡುವಂತಹ ಕೆಲಸದಲ್ಲಿ ಪ್ರೀತಿ ಅಂತಃಕರಣಗಳಿರಬೇಕು. ಆದ್ದರಿಂದ ಅವರು ಗುರು ಮತ್ತು ಶನಿ ಎರಡೂ ಮಂತ್ರಗಳ ಜಪವನ್ನು ತಪ್ಪದೇ ಮಾಡಬೇಕು. ಇನ್ನು ಮುಖ್ಯವಾದ ವಿಷಯ ಅಂತ ಹೇಳಿದರೆ 12ನೇ ಸ್ಥಾನದಲ್ಲಿ ರಾಹು ಸಂಚಾರ ಇರುವುದು. ಹೀಗಾಗಿ ರಾಹು ಮಂತ್ರ ಜಪವನ್ನು ಮಾಡಬೇಕು. ವ್ಯಯಸ್ಥಾನದಲ್ಲಿ ಇರೋದ್ರಿಂದ ಈ ರಾಹುವಿನ ಕಾರಣದಿಂದಾಗಿ ಹಾನಿಯಾಗುವಂಥ ಸಾಧ್ಯತೆಗಳಿರ್ತದೆ. ಆರ್ಥಿಕ ಹಾನಿ ಆಗಿರ್ಬೋದು, ಅದೇ ರೀತಿ ದೈಹಿಕವಾಗಿರ್ತಕ್ಕಂಥ ಹಾನಿ, ಆರೋಗ್ಯದಲ್ಲಿ ತೊಂದರೆಗಳು ಬರುವಂಥ ಸಾಧ್ಯತೆಗಳಿರ್ತದೆ. ಎಚ್ಚರಿಕೆಯನ್ನು ವಹಿಸ್ರಿ ಅಂತ ಹೇಳಬೇಕು. ಗುರುಜಿ, ಇನ್ನು 6ನೇ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಯಾವ ರೀತಿಯಾಗಿ ಅದೃಷ್ಟ ಇದೆ, ಇವರ ಭವಿಷ್ಯದಲ್ಲಿ ಏನೆಲ್ಲ ಇದೆ ಗುರುಜಿ? ಕನ್ಯಾ ರಾಶಿ ಅತ್ಯಂತ ಸೂಕ್ಷ್ಮ ಸ್ವಭಾವದ ರಾಶಿ ಅಂತ ಹೇಳ್ತಾರೆ. ಇಂತಹ ಸೂಕ್ಷ್ಮ ಸ್ವಭಾವದ ರಾಶಿಯ ಮೇಲೆ ಗ್ರಹಗಳ ಈ ವರ್ಷದಲ್ಲಿ ಗ್ರಹಗಳ ಪ್ರಭಾವ ಯಾವ ರೀತಿ ಅಂತೇಳಿ ವಿಚಾರ ಮಾಡಿದಾಗ 6ನೇ ಶನಿ ಇದ್ದಾನೆ ನೋಡ್ರಿ. ತ್ರಿಕ್ ರಾಶಿಯಲ್ಲಿ ಗ್ರಹಗಳು ಬಂದಾಗ ತೊಂದರೆ ಆಗ್ತದೆ ಅಂತ ಹಿಂಗೆಲ್ಲ ಹೇಳ್ತಿರ್ತಾರೆ. 6ನೇ ಮನೆಯಲ್ಲಿ ರೋಗಸ್ಥಾನ ಅಂತ ಕರಿತೀವಿ, ಶತ್ರುಸ್ಥಾನ ಅಂತ ಕರಿತೀವಿ. 6ನೇ ಭಾವಕ್ಕೆ ರೋಗಸ್ಥಾನ, ಶತ್ರುಸ್ಥಾನ ಅಂತ ಕರಿತೀವಿ. ಈ ಸ್ಥಾನದಲ್ಲಿ ಶನಿ ಬಂದಾಗ ಯಾವ ರೀತಿ ಫಲ ಇರ್ತದೆ ಅಂತ ಹೇಳಿದರೆ, ಶತ್ರುಗಳು ತಾವಾಗೇ ನಾಶವಂತಾರೆ, ರೋಗಗಳು ಶಮನ ಆಗ್ತದೆ. ನೀವು ವರ್ಷದಿಂದ ಬಂದಿರತಕ್ಕಂಥ 2 ವರ್ಷ 3 ವರ್ಷ ಬಹಳ ದಿನಗಳಿಂದ ಇದ್ದಂಥ ಯಾವ ಕಷ್ಟ ಇದೆ, ರೋಗ ಇದೆ, ಅಂತಹ ರೋಗಗಳು ಸಹಿತ ಶಮನ ಆಗ್ತವೆ, ಕಡಿಮೆ ಆಗ್ತದೆ, ಆರೋಗ್ಯ ವೃದ್ಧಿ ಆಗ್ತದೆ, ಶತ್ರುಗಳು ತಾವಾಗೇ ಹಿಂಸರಿತಾರೆ. ಇಂಥ ಎಲ್ಲ ಫಲಗಳು ಈ ಸಂವತ್ಸರದಲ್ಲಿ, ಈ ವರ್ಷದಲ್ಲಿದೆ. ಶನಿ ಅದೇ ಸ್ಥಾನದಲ್ಲಿ ಮುಂದುವರಿತಾ ಇದ್ದಾನೆ. ಇನ್ನು ಗುರು ಸ್ಥಾನ ಯಾವ ರೀತಿಯಾಗಿದೆ ಅಂತ ಹೇಳಿ ನೋಡಿದಾಗ, ಗುರು 9ನೇ ಮನೆಗೆ ಬರ್ತಾ ಇದ್ದಾನೆ, ಭಾಗ್ಯಸ್ಥಾನ ಅಂತ ಕರೀತಾರೆ. ಶನಿಯೂ ಒಳ್ಳೆಯವನಿದ್ದಾನೆ. ಅದೇ ರೀತಿ ಗುರು ಸ್ಥಾನ ಸಹಿತ ಅಷ್ಟಮದಿಂದ ನವಮಕ್ಕೆ ಬರೋದ್ರಿಂದ, ನವಮ ಸ್ಥಾನಕ್ಕೆ ಬರ್ತಾ ಇರೋದ್ರಿಂದ ಬಹಳ ಒಳ್ಳೆಯ
ಫಲಗಳು ಇವರಿಗೆ ಇದೆ. ಇವರು ಮಾಡಬೇಕಾದಂಥ ಒಂದು ಮುಖ್ಯ ವಿಷಯ ಅಂತ ಹೇಳಿದರೆ, ಎರಡೂ ಶುಭ ಗ್ರಹಗಳ ಶುಭ ಸ್ಥಾನದಲ್ಲಿ ಇದ್ದಾಗೂ ಸಹಿತ ಸ್ವಭಾವ ಸೂಕ್ಷ್ಮ ಆಗಿರುವುದರಿಂದ ಚಿಂತೆ ಇವರಿಗೆ ಕಾರಣ ಆಗ್ತದೆ. ಚಿಂತೆಗೆ ಕಾರಣ ಆಗಿರತಕ್ಕಂಥ ರಾಹು ಜಪವನ್ನು ಇವರು ಮಾಡಬೇಕು. ಅರ್ಧಕಾಯಂ ಮಹಾವೀರ್ಯಂ ಚಂದ್ರಾದಿತ್ಯ ವಿಮರ್ದನಂ ಸಿಂಹಿಕಾ ಗರ್ಭಸಂಭೂತಂ ತಮ್ ರಾಹುಂ ಪ್ರಣಮಾಮ್ಯಹಂ ಅನ್ನುವಂಥ ಮಂತ್ರ ಇದೆ. ಈ ಮಂತ್ರವನ್ನು ಅವರು ಜಪವನ್ನು ಮಾಡಬೇಕು. ಚಿಂತೆ ಕಡಿಮೆ ಮಾಡಲಿಕ್ಕೆ ಒಳ್ಳೆಯ ದೇವಸ್ಥಾನಗಳಿಗೆ ಅವರು ಭೇಟಿಯನ್ನು ಕೊಡಬೇಕು ಅಂತ ಹೇಳ್ಬೋದು. ಗುರುಜಿ, ಇದು 7ನೇ ರಾಶಿ ತುಲಾ ರಾಶಿ. ಇವರ ಭವಿಷ್ಯ ಯಾವ ರೀತಿಯಾಗಿದೆ? ಏನೆಲ್ಲ ತೊಂದರೆಗಳು ಅಡೆತಡೆಗಳು ಇದೆ? ಯಾವ ರೀತಿಯಾಗಿ ಒಳ್ಳೆ ಶುಭಗಳಿಗೆ ಅಂತ ಹೇಳ್ಬೋದು. ಯಾವ ರೀತಿಯಾಗಿದೆ ಗುರುಜಿ ಇವರ ಭವಿಷ್ಯ? ತುಲಾ ರಾಶಿಯವರು ಬ್ಯಾಲೆನ್ಸ್ಡ್ ರಾಶಿ ಅಂತೀವಿ. ತುಲಾ ಅಂತ ಹೇಳಿದರೆ ತಕ್ಕಡಿ ಅಂತ ಹೇಳಿ ಎಲ್ಲವನ್ನ ಸಮನಾಗಿ ನೋಡುವಂತಹ ರಾಶಿ ತುಲಾ ರಾಶಿ. ತುಲಾ ರಾಶಿಗೆ ಕಳೆದ 1 ವರ್ಷದಿಂದ ಪಂಚಮ ಶನಿ ನಡೀತಾ ಇದೆ. ಈ ವರ್ಷದಲ್ಲಿಯೂ ಇಡೀ ವರ್ಷ ಪಂಚಮದಲ್ಲಿ ಶನಿ ಇರ್ತಾ ಇದ್ದಾನೆ. ಆದರೆ ಬರುವ ಸಂವತ್ಸರದಲ್ಲಿ ಶನಿ ಬದಲಾವಣೆ ಇದೆ. ಆದರೆ ಮುಖ್ಯ ಘಟ್ಟ ಇದು ನಡೀತಾ ಇದೆ. ಪಂಚಮ ಶನಿ ಇದ್ದಾಗ ವಿದ್ಯೆಯಲ್ಲಿ ತೊಂದರೆ ಇರ್ತದೆ, ಆರೋಗ್ಯದಲ್ಲಿ ತೊಂದರೆ ಇರ್ತದೆ. ಪಂಚಮ ಶನಿ ಬಹಳಷ್ಟು ತೊಂದರೆದಾಯಕ ಅಂತ ಹೇಳಿದ್ದಾರೆ. ಹೀಗಾಗಿ ತುಲಾರಾಶಿಯವರು ಶನಿ ಶಾಂತಿಯನ್ನು, ಶನಿ ಮಂತ್ರಗಳ ಜಪವನ್ನು ತಪ್ಪದೇ ಮಾಡಬೇಕು. ಅದೇ ರೀತಿ ಗುರು ಸಹಿತ ಅಷ್ಟಮ ಭಾವಕ್ಕೆ ಬರ್ತಾ ಇದ್ದಾರೆ. ವೃಷಭ ರಾಶಿಗೆ ಅಂತ ಹೇಳಿದರೆ ಇವರ ತುಲಾರಾಶಿಯವರಿಗೆ 8ನೇ ಮನೆಗೆ ಬರ್ತಾ ಇರೋದ್ರಿಂದ ಗುರುಬಲವೂ ಇಲ್ಲ. ಇತ್ತ ಗುರುಬಲ ಇಲ್ಲ, ಶನಿ ಬಲವೂ ಇಲ್ಲ, ರಾಹು ಕೇತು ಸಹಿತ ಒಳ್ಳೆಯ ಸ್ಥಾನದಲ್ಲಿಲ್ಲ. ಹೀಗಾಗಿ ತುಲಾರಾಶಿಯವರು ಬಹಳಷ್ಟು ಕಾಳಜಿಯನ್ನು ವಹಿಸಬೇಕು. ಆರೋಗ್ಯದ ವಿಷಯದಲ್ಲಾಗಲಿ, ಆರ್ಥಿಕ ವಿಷಯದಲ್ಲಾಗಲಿ, ಬಂಧು ಬಳಗದೊಂದಿಗೆ ಆಗಲಿ ತಾವು ಒಳ್ಳೆಯ ನಿರ್ಧಾರಗಳನ್ನು ತಗೊಳ್ಬೇಕು, ಶಾಂತವಾಗಿರಬೇಕು. ಅದೇ ರೀತಿ ದೇವರ ಸ್ಮರಣೆಯನ್ನು ಬಿಡಬಾರದು ಅಂತ ಹೇಳಿ ತಿಳಿಸಬಹುದು. ಗುರುಜಿ, ಇನ್ನು 8ನೇ ರಾಶಿ ರುಚಿಕ ರಾಶಿ. ಇವರ ಭವಿಷ್ಯ ಯಾವ ರೀತಿಯಾಗಿದೆ? ಇವ್ರಿಗೆ ಏನೆಲ್ಲ ವಿದ್ಯಾಭ್ಯಾಸದಲ್ಲಿ ವಿದ್ಯಾರ್ಥಿಗಳ ಭವಿಷ್ಯ ಯಾವ ರೀತಿಯಾಗಿದೆ? ಇದರಲ್ಲಿ ಅವರ ಗುರುಬಲ ಎಲ್ಲಿಂದ ಅಲ್ಲಿವರೆಗೆ ಬರುತ್ತೆ? ಮತ್ತು ಏನಾದರೂ ಮಂತ್ರಗಳು ಜಪಿಸಬೇಕಾ? ತೊಂದರೆಗಳಿದ್ದಲ್ಲಿ ಯಾವ ರೀತಿಯಾಗಿ ಇವರ ಭವಿಷ್ಯ ಇದೆ ಗುರುಜಿ? ವೃಶ್ಚಿಕ ರಾಶಿಯವರು ಅತ್ಯಂತ ತೀಕ್ಷ್ಣ ಸ್ವಭಾವದ ತೀಕ್ಷ್ಣ ಮತಿಗಳು ಅಂತ ಕರಿಬೋದು. ತೀಕ್ಷ್ಣ ಮತಿಯಾಗಿರ್ತಕ್ಕಂಥ ಸೂಕ್ಷ್ಮ ಗುಣಗಳನ್ನು ಹೊಂದಿರತಕ್ಕಂಥವರು. ಈ ಸಂವತ್ಸರದಲ್ಲಿ ಇವರ ಫಲ ಯಾವ ರೀತಿ ಇದೆ ಅಂತ ಹೇಳಿದರೆ, 4ನೇ ಮನೆಯಲ್ಲಿ ಶನಿದೇವರ ಸಂಚಾರ ನಡೀತಾ ಇದೆ. ಚತುರ್ಥ ಸ್ಥಾನ ಅಂದರೆ ಮಾತೃಸ್ಥಾನ ಅಂತ ಕರಿತೀವಿ. ಇನ್ನೊಂದು ಆಸ್ತಿ ವ್ಯವಹಾರಗಳಂತೆಲ್ಲ ಇದೆಲ್ಲ, ಆಸ್ತಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯಗಳೆಲ್ಲ 4ನೇ ಮನೆಯಿಂದ ನೋಡ್ತಾರೆ. ಅಲ್ಲಿ ಶನಿದೇವರಿದ್ದಾರೆ. ಅಂದರೆ ಈ ಎಲ್ಲ ವಿಷಯಗಳು, ತೋಟ, ಮನೆ, ಆಸ್ತಿ, ಸ್ಥಿರಾಸ್ತಿ ಏನಿದೆ, ಇದಕ್ಕೆಲ್ಲ ಸಂಬಂಧಿಸಿದ ಹಾಗೆ ಸ್ವಲ್ಪ ತೊಂದರೆಗಳು ಬರ್ಬೋದು. ನಿಧಾನಗತಿಯಲ್ಲಿ ಸಾಗ್ಬೋದು. ಆಸ್ತಿ ಖರೀದಿಯ ವಿಷಯದಲ್ಲೂ ಸಹಿತ ನಿಧಾನಗತಿ ಇರ್ತದೆ, ಆಸ್ತಿ ಮಾರಾಟದ ವಿಷಯದಲ್ಲೂ ನಿಧಾನಗತಿ ಇರ್ತದೆ. ಅದೇ ರೀತಿ ಇವರಿಗೆ ಗುರು ಮೇನಲ್ಲಿ ಶುಭ ಸಪ್ತಮಕ್ಕೆ ಬರ್ತಾ ಇದ್ದಾನೆ. ಒಳ್ಳೆಯ ಸ್ಥಾನಕ್ಕೆ ಗುರು ಮೇ ತಿಂಗಳಿನಲ್ಲಿ ಬರ್ತಾ ಇದ್ದಾನೆ. ಹೀಗಾಗಿ ಗುರುಬಲ ಇವರಿಗೆ ಪ್ರಾಪ್ತಿಯಾಗ್ತದೆ. ವರ್ಷದ ಕೊನೆಗೆ ಇವರಿಗೆ ಶುಭ ಫಲಗಳು ಸಿಗಬಹುದು. ಅಂದರೆ ಕೋರ್ಟ್ ವ್ಯವಹಾರಗಳು ಯಾವ್ಯಾವ ಇರ್ತವೆ ಅವಕ್ಕೆಲ್ಲ ಪರಿಹಾರ ಸಿಗಬಹುದು ಅಂತ ನಾವು ಚಿಂತನೆ ಮಾಡ್ಬೋದು. ಇವರು ಸ್ವಭಾವತಃ ಹೇಳಿದೆ ಸೂಕ್ಷ್ಮಮತಿ, ತೀಕ್ಷ್ಣಮತಿ ಅಂತ ಹೇಳಿದ್ರು. ಅದೇ ರೀತಿಯಾಗಿ ವಿರುದ್ಧವಾಗಿ ನಡೆದುಕೊಳ್ಳುವಂಥದ್ದು, ಏಟಿಗೆ ಇದರೇಟ್ ಅಂತಾರಲ್ಲ, ಅಂತಹ ಗುಣಗಳು ಇವರಲ್ಲಿ ಇರ್ತದೆ. ಅದು ಬಿಡಬೇಕು, ಬಿಟ್ಟರೆ ಒಳ್ಳೆಯದಾಗ್ತದೆ ಅಂತ. ಅದು ಬಿಡಬೇಕಾದ್ರೆ ಏನು ಮಾಡಬೇಕು ಅಂತ ಹೇಳಿದರೆ ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು. ವಿಶೇಷವಾಗಿ ಶನಿದೇವರ ಪ್ರಾರ್ಥನೆಯನ್ನು, ಗುರು ಪ್ರಾರ್ಥನೆಯನ್ನು ತಪ್ಪದೇ ಮಾಡಬೇಕು. ಮುಖ್ಯ ನಮಗನಿಸುವಂಥದ್ದು ನರಸಿಂಹದೇವರ, ಶಕ್ತಿ ದೇವತೆಗಳಂತ ಹೇಳ್ತೀವಲ್ಲ, ದುರ್ಗಾದೇವಿ ಪ್ರಾರ್ಥನೆಯನ್ನು ಮಾಡಿದರೆ ಇಂಥ ಸ್ವಭಾವಗಳು ಕಡಿಮೆ ಆಗ್ತದೆ. ಗುರುಜಿ, ಇನ್ನು 9ನೇ ರಾಶಿ ಧನುಸ್ಸು ರಾಶಿ. ಧನುಸ್ಸು ರಾಶಿಯವರ ಭವಿಷ್ಯ ಯಾವ ರೀತಿಯಾಗಿದೆ? ಆರೋಗ್ಯದಲ್ಲಿ ಹೇಗಿದೆ? ಮತ್ತು ಇವರ ಕಲ್ಯಾಣ ಈ ರೀತಿಯಾಗಿ ಯಾವ ರೀತಿಯಾಗಿ ಇವರ ಭವಿಷ್ಯ ಇದೆ? ಈ ವರ್ಷ ಏನೆಲ್ಲ ಒಳ್ಳೆಯದಾಗುತ್ತೆ ಗುರುಜಿ ಅವರಿಗೆ? ನಯ ವಿನಯ ಅಂತ ಹೇಳಿದರೆ ಧನುರಾಶಿ ಅಂಥ ಒಂದು ಗುಣ ಇವರಲ್ಲಿ ಇರ್ತದೆ. ಈ ಎಲ್ಲವ ಸಾಧನೆಯನ್ನು ತಮ್ಮ ಒಳ್ಳೆಯ ಮಾತುಗಳಿಂದ ಸಾಧಿಸ್ತಿರ್ತಾರೆ ಇವರು.
ಈ ರಾಶಿಯವರಿಗೆ 6ನೇ ಮನೆಯಲ್ಲಿ ಗುರು ಇದ್ದಾನೆ. ನೋಡ್ರಿ, ಶತ್ರುಗಳನ್ನು ಇವರು ತಮ್ಮ ಬುದ್ಧಿಬಲದಿಂದ ನಾಶ ಮಾಡ್ತಾರೆ. ಶತ್ರುಗಳನ್ನು ಇವರು ಮಾತಿನಿಂದ ಅವರು ಶತ್ರುಗಳು ನಾಶವಾಗ್ತಾರೆ, ಅಥವಾ ಆ ವ್ಯಾಜ್ಯ ಏನಿದೆ, ಶತ್ರುತ್ವ ಸಾಧನೆ ಏನಿದೆ ಅದೆಲ್ಲ ಕಡಿಮೆ ಆಗಿ ಹೋಗ್ತದೆ. 3ನೇ ಮನೆಯಲ್ಲಿ ಶನಿದೇವರ ಸಂಚಾರ ಇದೆ. 3ನೇ ಮನೆ ಅಂದರೆ ಸಹೋದರ ಭಾವ, ಅಣ್ಣ ತಮ್ಮಂದಿರು, ಅವರ ಸಹಕಾರ ಇವರಿಗಿರ್ತದೆ. ಈ ಒಳ್ಳೆಯ ಸ್ಥಾನ ಪರಾಕ್ರಮ ಭಾವ ಅಂತ ಕರಿತೀವಿ. ಪರಾಕ್ರಮ ಅಂದರೆ ಗೆಲ್ಲುವುದಂತ ಅರ್ಥ. ಗೆಲ್ಲಬೇಕಾದ್ರೆ ನೀವು ಶಸ್ತ್ರಗಳನ್ನು ಬಳಸಿನೇ ಗೆಲ್ಲಬೇಕಂತೇನಿಲ್ಲ. ಅಣ್ಣ ತಮ್ಮಂದಿರ ಸಹಾಯದಿಂದ ಗೆಲ್ಲಬಹುದು. ಆನಂತರ 2ನೇದಾಗಿ ಬುದ್ಧಿಯಿಂದ ಗೆಲ್ಲಬಹುದು. ಈ ಎರಡೂ ಈ ರಾಶಿಯವರಿಗೆ ಈ ಬಾರಿ ಕೂಡಿ ಬಂದಿದೆ. ಆಮೇಲೆ ನಯ ವಿನಯ ಇವರಲ್ಲಿ ಜಾಸ್ತಿ ಒಳ್ಳೆಯ ಸ್ಥಿತಿಯಲ್ಲಿ ಇರೋದ್ರಿಂದ ಎಲ್ಲ ಕಷ್ಟಗಳನ್ನು ಇವರು ಮೀರಿ ವಿಜಯವನ್ನು ಪಡಿತಾರೆ. ಒಳ್ಳೆಯ ಸತ್ಕಾರಗಳಿಗೆ ಪಾತ್ರವಾಗ್ತಾರೆ, ಗೌರವಗಳಿಗೆ ಪಾತ್ರ ಆಗ್ತಾರೆ, ಒಳ್ಳೆಯ ಸಾಧನೆಗಳನ್ನು ಮಾಡ್ತಾರೆ ಅಂತ ಹೇಳ್ಬೋದು. ಗುರುಜಿ, ಇನ್ನು 10ನೇ ರಾಶಿ ಮಕರ ರಾಶಿ. ಮಕರ ರಾಶಿಯವರಿಗೆ ಏನೆಲ್ಲ ಲಾಭಗಳಿದೆ, ಏನೆಲ್ಲ ಕಷ್ಟಗಳಿದೆ, ಆರೋಗ್ಯದಲ್ಲಿ ಯಾವ ರೀತಿಯಾಗಿದೆ, ಒಟ್ಟಾರೆಯಾಗಿ ಇವರ ಭವಿಷ್ಯ ಯಾವ ರೀತಿಯಾಗಿದೆ ಗುರುಜಿ? ಮಕರ ರಾಶಿ ಅಂದರೆ ಶಾಂತ ರಾಶಿ, ಸಮಾಧಾನದ ರಾಶಿ. 7.5 ಕೊನೆಯ ವರ್ಷ ಇವರಿಗೆ ನಡೀತಾ ಇದೆ. ನೋಡ್ರಿ, ಮಕರ ರಾಶಿ 7 ವರ್ಷದಿಂದ ನಡೆಯುತ್ತಾ ಇರತಕ್ಕಂಥ 7.5 ಈ ಬರುವ ಸಂವತ್ಸರದಲ್ಲಿ ಮುಕ್ತಾಯವಾಗ್ತಾ ಇದೆ. ಸಂವತ್ಸರದ ಕೊನೆಯ ದಿವಸ ಅಂದರೆ ಈ ಕ್ರೋಧಿನಾಮ ಸಂವತ್ಸರ ಕೊನೆಗೆ ಎಂದಾಗ್ತದೋ ಮುಂದಿನ ಯುಗಾದಿ ಅಮಾವಾಸ್ಯೆ ದಿನ ಇವರು 7.5 ಮುಕ್ತಾಯ. ಅಂದರೆ 6 ತಿಂಗಳ ಮೊದಲಿಂದ ಇವರಿಗೆ ಶುಭ ಫಲಗಳು ಸಿಗಬೇಕು. ನಾವು ಮಧ್ಯಭಾಗ ಅಂದರೆ ಸಿಂಹ ಮಾಸದಿಂದ ಕನ್ಯಾ ಮಾಸದಿಂದ ಅಂದರೆ ಶ್ರಾವಣ ಮಾಸದಿಂದ ಇವರಿಗೆ ಒಳ್ಳೆಯ ಫಲಗಳನ್ನು ನಿರೀಕ್ಷೆ ಮಾಡಬಹುದು. ಯಾವ್ಯಾವ ತೊಡೆ ಹಿಡಿದಿರತಕ್ಕಂಥ ಎಲ್ಲ ಕೆಲಸಗಳು ಇವರು ಆಗ್ತದೆ. ಈ ಮಧ್ಯದ 6 ತಿಂಗಳೇನಿದೆ, ಆರಂಭದ 6 ತಿಂಗಳಷ್ಟೇನಿದೆ, ಇನ್ನೂ ಕಷ್ಟದ ಕಾಲವೇ ಇದೆ. ಅದರಲ್ಲಿ ಶಾಂತತೆಯನ್ನು ಕಾಪಾಡಿಕೊಂಡು ಒಳ್ಳೆಯ ಗುಣಗಳಿಂದ ಪಂಚಮ ಭಾವದಲ್ಲಿರ್ತಕ್ಕಂಥ ಗುರು ಹರಿರುಷ್ಟೋ ಗುರುತ್ರಾತ ಅಂತ ಹೇಳ್ತಾರೆ. ಗುರುಗಳ ಸಂರಕ್ಷಣೆಯಲ್ಲಿ, ಗುರುಗಳ ಮಾರ್ಗದರ್ಶನದಲ್ಲಿ ಇವರು ನಡೆದಿದ್ದಾದರೆ ಒಳ್ಳೆಯ ಫಲಗಳನ್ನು ಪಡಿತಾರೆ. ರಾಹು ಮತ್ತು ಕೇತು ಕೂಡ ಒಳ್ಳೆಯ ಸ್ಥಾನದಲ್ಲಿ ಇಲ್ಲದೇ ಇರೋದ್ರಿಂದ ಇವರು ಶಾಂತಿಗಾಗಿ ಶಾಂತಿ ಕ್ರಮಗಳನ್ನು ಆಚರಣೆ ಮಾಡಬೇಕು, ಜಪ ತಪವನ್ನು ಜಾಸ್ತಿ ಮಾಡಬೇಕು ಅಂತ ಹೇಳಬೇಕು. ಗುರುಜಿ, ಇನ್ನು 11ನೇ ರಾಶಿ ಕುಂಭರಾಶಿ. ಕುಂಭರಾಶಿಯವರ ಭವಿಷ್ಯ ಯಾವ ರೀತಿಯಾಗಿದೆ, ಏನೆಲ್ಲ ಅಡೆತಡೆಗಳಿವೆ, ಏನೆಲ್ಲ ಶುಭ ಆಗಲಿವೆ, ಇವರು ಯಾವ ಮಂತ್ರಗಳನ್ನು ಜಪಿಸಿದ್ರೆ ಒಳ್ಳೆಯದಾಗುತ್ತೆ, ಯಾವ ರೀತಿಯಾಗಿದೆ ಗುರುಜಿ ಇವರ ಭವಿಷ್ಯ? ಕುಂಭರಾಶಿ ಅಂದರೆ ಮಂಗಲ ಕಲಶ. ಯುಗಾದಿ ಪಾಡ್ಯ ದಿನ ಇದೆ. ಮಂಗಲಕರ ವಾತಾವರಣದಲ್ಲಿ ಪೂಜೆ ಮಾಡೋದೇನು? ಕಲಶವನ್ನು. ಕಲಶದ ಹೆಸರು ಮಂಗಲ, ಕುಂಭ. ಈ ರಾಶಿಯವರ ಗುಣ ಹೇಗೆ ಅಂತ ಹೇಳಿದ್ರೆ ತುಂಬಿದೆ ಕೊಡ. ಹಾಗೆ ಇವರೆಲ್ಲ ತಾಳ್ಮೆಯನ್ನು ಹೊಂದಿರತಕ್ಕಂಥವ್ರು, ವಿದ್ಯೆಯನ್ನು ಹೊಂದಿರತಕ್ಕಂಥವ್ರು, ಅದೇ ರೀತಿ ಎಲ್ಲವನ್ನು ಮುಚ್ಚಿಟ್ಟುಕೊಳ್ಳತಕ್ಕಂಥವ್ರು. ಈ ಏನು ಮುಚ್ಚಿಟ್ಟುಕೊಳ್ಳೋ ಸ್ವಭಾವ ಇದೆ ಅದರಿಂದ ಇವರಿಗೆ ತೊಂದರೆ ಬರಬಹುದು. ಕಾರಣ ಅಂತ ಹೇಳಿದರೆ ಶನಿದೇವರು ಇದ್ದಂಥ ರಾಶಿ ಕುಂಭರಾಶಿಯಲ್ಲಿ ಜನ್ಮಸ್ಥ ಶನಿ. ಅಹಂಕಾರ ಅನ್ನೋದು ಎಲ್ಲಿದೆ ಅಂತ ಹೇಳಿದರೆ ಕಲಿಯನ್. ಶನಿಗೆ ಹೆಸರೇನು? ಇನ್ನೊಂದು ಹೆಸರು ಕಲಿ ಅಂತ. ಆ ಕಾರಣಕ್ಕಾಗಿ ದುಷ್ಟ ಗುಣಗಳನ್ನು ಮುಚ್ಚಿಟ್ಕೋಬಾರ್ದಂತೆ. ಅಂಥ ಕಾರಣದಿಂದಾಗಿ ಇವ್ರಿಗೆ ತೊಂದರೆಗಳು ಬರಬಹುದು. ಜನ್ಮಸ್ಥ ಶನಿ ಇರಿದಾಗ 7.5 ಮಧ್ಯಭಾಗ ಇದೆ. ಈ ಸಂದರ್ಭದಲ್ಲಿ ಅಪಮಾನಗಳು ಬರಬಹುದು, ಅನಾರೋಗ್ಯ ಕಾಡಬಹುದು. ಆದ್ದರಿಂದ ಇದಕ್ಕೆಲ್ಲ ಪರಿಹಾರ ಏನು ಅಂತ ಹೇಳಿದರೆ ಮುಕ್ತವಾಗಿರಿ. ಮೊದಲನೇ ಕೆಲಸ ಮುಕ್ತವಾಗಿರೋದು, ಸ್ವಚ್ಛವಾಗಿರೋದು ಮತ್ತು ದೇವರಲ್ಲಿ ಪ್ರಾರ್ಥನೆ ಮಾಡೋದು. ಅಂತರಬಹಿಷ್ಠತ ಸರ್ವಃ ಅಂತ ಹೇಳ್ತಾರಲ್ಲ, ಎಲ್ಲ ಕಡೆ ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿ ಅಂತ ಹೇಳೋ ಹಾಗೆ ಇವರು ಶುದ್ಧಿಯನ್ನು ಕಾಯ್ಕೋಬೇಕಾದ್ರೆ ಶನಿದೇವರ ಪ್ರಾರ್ಥನೆ ಮಾಡಬೇಕು. ಶನಿದೇವರ ಪ್ರಾರ್ಥನೆ ಮಾಡೋದ್ರಿಂದ 7.5 ದೋಷ ಇವರಿಗೆ ಹತ್ತುವುದಿಲ್ಲ. ಇನ್ನು ಗುರು ಇದ್ದಂಥ ರಾಶಿ ಚತುರ್ಥ ಭಾವಕ್ಕೆ ಬರ್ತಾ ಇದ್ದಾನೆ, ಮಾತೃಭಾವಕ್ಕೆ. ತಾಯಿ ಎಲ್ಲವನ್ನ ತನ್ನ ಹೊಟ್ಟೆ ಒಳಗೆ ಹಾಕ್ಕೊಳ್ತಾಳಂತೆ. ಚತುರ್ಥ ಸ್ಥಾನ ಅಂದರೆ ಮಾತೃಸ್ಥಾನ, ತಾಯಿಯ ಸ್ಥಾನ. ಲಕ್ಷ್ಮೀ ದೇವಿಯ, ದುರ್ಗಾದೇವಿಯ ದೇವತಾ ಸ್ಥಾನದ ಅಂದರೆ ಸ್ತ್ರೀ ರೂಪದ ದೇವಿಯನ್ನು ಇವರು ಪೂಜೆ ಮಾಡಿದರೆ 7.5 ದೋಷ ಪರಿಹಾರ ಆಗ್ತದೆ. ದುರ್ಗಾ ಸ್ತುತಿಯನ್ನು ಮಾಡಿರಿ. ನಮಸ್ತಸ್ಸೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ
ನಮಸ್ತಸ್ತೆ 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 ನಮೋ ನಮಃ ಅನ್ನುವಂಥ ಮಂತ್ರವನ್ನು ಪೂರ್ಣ ವರ್ಷ ನಿರಂತರವಾಗಿ ನಿತ್ಯದಲ್ಲಿ ಪಾರಾಯಣ ಜಪವನ್ನು ಮಾಡಬೇಕು ಅಂಥೇಳಿ ತಿಳಿಸ್ತಾ ಇದ್ದೇವೆ. ಗುರುಜಿ, ಇನ್ನು ಕೊನೆಯದಾಗಿ ಮೀನರಾಶಿ, 12ನೇ ರಾಶಿ ಮೀನರಾಶಿ, ಇವರ ಭವಿಷ್ಯ ಯಾವ ರೀತಿಯಾಗಿದೆ ಗುರುಜಿ? ಏನೆಲ್ಲ ಗುರುಬಲ ಯಾವ ರೀತಿಯಾಗಿದೆ? ಏನೆಲ್ಲ ಶುಭಗಳಿಗೆ ಇದೆ? ಏನೆಲ್ಲ ಆರೋಗ್ಯದಲ್ಲಿ ಏನು ಸಮಸ್ಯೆ ಇದೆ? ವಿದ್ಯಾರ್ಥಿಗಳ ಭವಿಷ್ಯ ಯಾವ ರೀತಿಯಾಗಿದೆ? ಒಟ್ಟಾರೆಯಾಗಿ ಇವರ ಭವಿಷ್ಯ ಯಾವ ರೀತಿಯಾಗಿದೆ ಗುರುಜಿ? ಮೀನರಾಶಿ ಅಂತ ಹೇಳಿದರೆ ಇವರ ಸ್ವಭಾವ ಚಂಚಲ ಸ್ವಭಾವ ಅಂತ ಹೇಳ್ತಾರೆ. ಚಿಕಿತ್ಸಾ ಸ್ವಭಾವ, ವಿಚಿಕಿತ್ಸಾ ಅಂತಾರಲ್ಲ, ಬಹಳಷ್ಟು ಚಿಂತನೆ ಮಾಡುವಂಥ ಸ್ವಭಾವ, ಎಲ್ಲ ಆ್ಯಂಗಲ್ನಾಗೂ ವಿಚಾರ ಮಾಡೋರು ಇವ್ರ ಸ್ವಭಾವ ಆ ರೀತಿಯಾಗಿರ್ತಕ್ಕಂಥದ್ದು. ಅಷ್ಟಾದರೂ ಸಹಿತ ವ್ಯಯಭಾವದಲ್ಲಿ ಶನಿ ಇದ್ದಾಗ ಲೆಕ್ಕದಲ್ಲಿ ಇವರು ಎಂದೂ ಸೋಲೋದಿಲ್ಲ, ತಪ್ಪುವುದಿಲ್ಲ, ಯಾವ ತಪ್ಪನ್ನು ಇವರು ಮಾಡೋದಿಲ್ಲ. ಆದರೂ ವ್ಯಯಭಾವದಲ್ಲಿ ಶನಿ ಇದ್ದಾಗ 12ನೇ ಮನಿ ಶನಿ ಅಲ್ಲಿದ್ದಾಗ ಹಾನಿ ಆಗ್ಬೋದು, ಆರ್ಥಿಕ ತೊಂದರೆಗಳು ಬರಬಹುದು, ಹಾನಿ ಆಗ್ಬೋದು, ಸಾಲಗಳು ಹೆಚ್ಚಾಗ್ಬೋದು. ಅದನ್ನೆಲ್ಲ ನಿರ್ವಹಣೆ ಮಾಡಬೇಕಾದ್ರೆ ಸ್ವಲ್ಪ ಸೂಕ್ಷ್ಮವಾಗಿ ತಮ್ಮ ಜೀವನವನ್ನು ನಡೆಸಬೇಕು. ವ್ಯವಹಾರಗಳಲ್ಲಿ ಭಾಳಷ್ಟು ಇನ್ನಷ್ಟು ಸೂಕ್ಷ್ಮತೆಯನ್ನು ಕಾಯ್ಕೊಳ್ಬೇಕು ಅಂತ. ಎರಡನೇದಾಗಿ ಗುರುಬಲ ಇವರಿಗೆ ಉತ್ತಮವಾಗಿದೆ, ಒಳ್ಳೆಯ ಸ್ಥಾನದಲ್ಲಿದ್ದಾರೆ. ಗುರು ಸ್ಥಾನ ಉತ್ತಮವಾಗಿರುವುದರಿಂದ ಹಾನಿಯನ್ನು ತಡೆಯುವಂಥ ಶಕ್ತಿಯೂ ಕೂಡ ಇವರಲ್ಲಿಯೇ ಇದೆ. ಹೀಗಾಗಿ ತಮಗೆ ತಿಳಿದು ಮಾಡುವಂತಹ ತಪ್ಪುಗಳನ್ನು ಕಡಿಮೆ ಮಾಡಿಕೊಂಡಲ್ಲಿ ಸಾಡೆ ಸಾತಿಯ ವ್ಯಯಭಾವದ 12ನೇ ಮನೆಯ ಶನಿಯ ದೋಷ ಪರಿಹಾರ ಆಗ್ತದೆ. ಕನಿಷ್ಠ ತಾವು ಎಷ್ಟು ಸಾಧ್ಯವಾದನೋ ಅದನ್ನು ತಡೆಯಬೇಕು ಅಂತ. ಇನ್ನು ಅದಕ್ಕೂ ಮೀರಿ ಬರ್ತಾ ಇರತಕ್ಕಂಥ ಏನು ಗ್ರಹ ಗೋಚಾರದಿಂದ ಬರತಕ್ಕಂಥ ಯಾವ ಕಷ್ಟಗಳಿವೆ, ಅದೃಷ್ಟ ಅಂತೇನು ಕರಿತೀವಿ, ಅದನ್ನೆಲ್ಲ ತಡೆಯಲಿಕ್ಕಾಗಿ ದೇವರ ಪ್ರಾರ್ಥನೆಯನ್ನು ಮಾಡಬೇಕು. ಈಶ್ವರನ ಗುಡಿಗೆ ಹೋಗಬೇಕು, ಈಶ್ವರನಲ್ಲಿ ಪ್ರಾರ್ಥನೆಯನ್ನು ಮಾಡಬೇಕು, ಮೃತ್ಯುಂಜಯ ಮಂತ್ರವನ್ನು ಹೇಳಬೇಕು. ವ್ಯಯಭಾವದಲ್ಲಿ ಶನಿ ಇದ್ದಾಗ ಮೃತ್ಯುಂಜಯ ಮಂತ್ರವನ್ನು ತಪ್ಪದೇ ಮಾಡಬೇಕು. ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರುವಾರುಕಮಿವ ಬಂಧನಾತ್ ಮೃತ್ಯೋರ್ಮುಕ್ಷೀಯಮಾಮೃತಾತ್ ಅನ್ನುವಂತಹ ಮಂತ್ರವನ್ನು ತಪ್ಪದೇ ಹೇಳಬೇಕು. ಗುರುಜಿ, ಈ ವರ್ಷ ಬಂತು ಅಂದರೆ ಸಾಕು ರೈತರಿಗೆ ತುಂಬ ಕುತೂಹಲ ಮೂಡಿರುತ್ತದೆ. ಈ ವರ್ಷದ ಮಳೆ ಬೆಳೆ ಯಾವ ರೀತಿಯಾಗಿರುತ್ತದೆ? ಒಟ್ಟಾರೆಯಾಗಿ ಈ ವರ್ಷದ ಫಲ ಯಾವ ರೀತಿಯಾಗಿರುತ್ತದೆ ಗುರುಜಿ? ನ ಶಕ್ಯ ಲಕ್ಷಿತುಂ ದೇವೈಃ ಕಿಂ ಪುನಃ ಪ್ರಾಕೃತೈ ಜನೈಃ ಆನೀಯ ಖೇಟಾನ್ ಸಿದ್ಧಾಂತಾತ್ ತೇಷಾಂ ಚಾರಂ ವಿಚಿಂತಯೇತ್ ಅಂಥೇಳಿ ಶಾಸ್ತ್ರಕಾರರಾಗಿರ್ತಕ್ಕಂಥ ಸ್ವತಃ ನಾರದ ಮಹರ್ಷಿಗಳು ತಿಳಿಸ್ತಾ ಇದ್ದಾರೆ. ಅಂದರೆ ಸಾಮಾನ್ಯ ಜನರಿಗೆ, ದೇವತೆಗಳಿಗೆ ಮುಂದಿನ ಭವಿಷ್ಯ ಅರ್ಥವಾಗೋದಿಲ್ಲ. ಹಾಗಾಗಿ ಸಾಮಾನ್ಯ ಜನರಿಗೆ ಯಾವ ರೀತಿಯಾಗಿ ಅರ್ಥ ಆಗ್ತದೆ? ಹಾಗಾದರೆ ಏನು ಮಾಡಬೇಕು ಅದಕ್ಕೆ ಅಂತ ಹೇಳಿದರೆ, ಆನೀಯ ಖೇಟಾನ್, ಖೇಟ ಅಂತ ಹೇಳಿದರೆ ಗ್ರಹಗಳ ಸಂಚಾರವನ್ನು, ಚಕ್ರವನ್ನು ನೋಡಿ ಅಲ್ಪ ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕಂತೆ, ಆ ರೀತಿಯಾಗಿ ನಡಿಬೇಕಂತೆ. ಈ ಸಂವತ್ಸರದ ಹೆಸರು ಕ್ರೋಧಿ ನಾಮ ಸಂವತ್ಸರ. ಈ ಸಂವತ್ಸರದಲ್ಲಿ ಫಲಗಳನ್ನು ತಿಳಿಸ್ತಾ ಇದ್ದಾರೆ. ಕ್ರೋಧಾಬ್ಧೇ ನಿಖಿಲಾಲೋಕಾಹ, ಕ್ರೋಧ ಲೋಭಪರಾಯಣ. ನೋಡ್ರಿ, ಜನರಲ್ಲಿ ಲೋಭ ಜಾಸ್ತಿ ಇರ್ತದಂತೆ, ಕ್ರೋಧ ಜಾಸ್ತಿ ಇರ್ತದಂತೆ, ಪರಸ್ಪರ ಸ್ವಾರ್ಥ ಜಾಸ್ತಿ ಇರ್ತದಂತೆ, ಪರಸ್ಪರ ದಂಪತಿಗಳಲ್ಲಿಯೂ ಸಹಿತ ವೈರತ್ವ ಮೂಡುವಂತಹ ಕಾಲ ಇದು ಅಂತೇಳಿ ನಾರದ ಮಹರ್ಷಿಗಳು ತಿಳಿಸ್ತಾ ಇದ್ದಾರೆ ಈ ಸಂವತ್ಸರದ ಫಲವನ್ನು. ಹಾಗಾದರೆ ಇಂಥ ಫಲಗಳಿದ್ದಾಗ ಇಡೀ ಸಂವತ್ಸರ ಇದೇ ರೀತಿ ಅಂದರೆ ಏಟಿಗೆ ಎದುರೇಟು ಅಂತೀವಲ್ಲ, ಏಟಿಗೆ ಎದುರೇಟು, ಜಿದ್ದಿಗೆ ಜಿದ್ದು, ಮಾತಿಗೆ ಮಾತು, ಹೊಡೆತಕ್ಕೆ ಹೊಡೆತ, ಇಂಥ ಒಂದು ಸ್ಥಿತಿಯನ್ನು ತೋರಿಸುವಂತಹ ಈ ಸಂವತ್ಸರ ಇದೆ. ಹಾಗಾದರೆ ಅದಕ್ಕೆ ಫಲ ಏನು ಅಂತ ಹೇಳಿದರೆ ಖೇಟಾನ್, ಆನೀಯ ಖೇಟಾನ್, ಗ್ರಹಗಳ ಸ್ಥಿತಿಯನ್ನು ನೋಡಿ ನಾವು ಫಲವನ್ನು ಹೇಳಬೇಕು. ಅದಕ್ಕಾಗಿ ತಿಳಿಸ್ತಾ ಇದ್ದಾರೆ, ಭಾರತದ ದೇಶದ ಜಾತಕದಲ್ಲಿ ಉತ್ತಮವಾಗಿರ್ತಕ್ಕಂತಹ ಫಲಗಳು ಭಾರತದ ಕುಂಡಲಿಯಲ್ಲಿ ಒಳ್ಳೆಯ ಫಲಗಳನ್ನು ತಿಳಿಸಿದ್ದಾರೆ. ಒಂದು ಒಳ್ಳೆಯ ನಾಯಕತ್ವದಲ್ಲಿ, ಒಳ್ಳೆಯ ಸ್ಥಿತಿಯಲ್ಲಿ ಈ ದೇಶ ಮುನ್ನಡೀತಾ ಇದೆ, ಅಭಿವೃದ್ಧಿ ಕಾರ್ಯಗಳು ನಡೀತಾವೆ. ಅದೇ ರೀತಿ ಎಲ್ಲ ರೀತಿಯ ಮಳೆ ಬೆಳೆಗಳು ಮಧ್ಯಮ ವರ್ಷ ಅಂತ ಹೇಳಿದ್ದಾರೆ. ವರ್ಷ ಅಂತ ಹೇಳಿದರೆ ಮಳೆಗೆ, ಮಧ್ಯಮ ವರ್ಷ ಅಂತ ಹೇಳಿದ್ರಿಂದ ಮಳೆಯ ಪ್ರಮಾಣ ಮಧ್ಯಮವಾಗಿರ್ತದೆ. ಎಲ್ಲ ಸಸ್ಯಗಳು ಸಮೃದ್ಧವಾಗಿರ್ತವೆ, ಒಳ್ಳೆಯ ಫಲಗಳನ್ನು ಕೊಡ್ತವೆ. ಅತಿ ಹೆಚ್ಚಲ್ಲ, ಪೂರ್ಣ ಬರಗಾಲದ ಸ್ಥಿತಿಯಲ್ಲ. ಬರುವಂತಹ ಕಾಲದಲ್ಲಿ ಒಳ್ಳೆಯ ಮಳೆಯನ್ನು ನಾವು ಕಾಣಬಹುದು, ಒಳ್ಳೆಯ ಬೆಳೆಗಳನ್ನು ಕಾಣಬಹುದು, ಒಳ್ಳೆಯ ಬೆಲೆಯನ್ನು ನಾವು ಕಾಣಬಹುದು, ಅಭಿವೃದ್ಧಿಯನ್ನು ಕಾಣಬಹುದು. ವಿಶೇಷವಾಗಿ ನಾವು
ವೈಜ್ಞಾನಿಕ ಕ್ಷೇತ್ರದಲ್ಲಿ ಒಳ್ಳೆಯ ಸಾಧನೆಯನ್ನು ಈ ವರ್ಷದಲ್ಲಿಯೂ ಮತ್ತೆ ಮುಂದುವರಿತಾ ಇದೆ. ಹೆಚ್ಚಿನ ಸಾಧನೆಯನ್ನು ಇವರು ಮಾಡ್ತಾ ಇದ್ದಾರೆ, ನಮ್ಮ ದೇಶದ ಜನತೆ ಮಾಡ್ತಾರೆ ಅಂತ ಹೇಳಿ. ಇನ್ನು ಈ ಕ್ರೋಧ ನಾಮಕ ಸಂವತ್ಸರದಲ್ಲಿ ಕರ್ನಾಟಕದಲ್ಲಿ ಯಾವ ರೀತಿ ನಡೀತದೆ ಅಂತ ಹೇಳಿದಾಗ, ವೃಷಭ ರಾಶಿಯ ಕರ್ನಾಟಕ ಅದ ಜಾತಕವನ್ನು ನಾವು ನೋಡಿದಾಗ ಇಲ್ಲಿ ಒಳ್ಳೆಯ ಸ್ಥಿತಿಯನ್ನು, ಒಳ್ಳೆಯ ಅಭಿವೃದ್ಧಿಯನ್ನು, ಒಳ್ಳೆಯ ಜನರಲ್ಲಿ ಒಳ್ಳೆಯ ಸಂಪ್ರೀತಿಯನ್ನು ನಾವು ಕಾಣಬಹುದು, ಸಂತೋಷವನ್ನು ನಾವು ಕಾಣಬಹುದು, ಒಳ್ಳೆಯ ವ್ಯಾಪಾರ ಉದ್ಯೋಗಗಳನ್ನು ನಾವು ಕಾಣಬಹುದು ಅಂಥೇಳಿ ತಿಳಿಸಬಹುದು. ಇಂತಹ ಫಲಗಳು ಈ ಸಂವತ್ಸರದಲ್ಲಿ ಇರಬೇಕಾದ್ರೆ ಜನರ ಸ್ಥಿತಿ ಯಾವ ರೀತಿ ಇರ್ತದೆ ಅಂತ ಹೇಳಿದರೆ, ಕ್ರೋಧ ಲೋಭ ಪರಾಯಣ ಇದ್ದರು ಅಂತ ಹೇಳಿದರೂ ಕೂಡ ಧಾರ್ಮಿಕ ಕ್ರಿಯೆಗಳು ಹೆಚ್ಚಾಗಲಿವೆ ಅನ್ನೋದನ್ನು ತಿಳಿಸಬಹುದಾಗಿದೆ. ಸ್ವಸ್ತಿಸ್ತುತೆ ಕುಶಲಮಸ್ತು ಚಿರಾಯುರಸ್ತು ಗೋಹಸ್ತಿ ವಾಜಿ ಧನಧಾನ್ಯ ಸಮೃದ್ಧಿರಸ್ತು ಐಶ್ವರ್ಯಮಸ್ತು ವಿಜಯಸ್ತು ರಿಪುಕ್ಷಯಸ್ತು ಕಲ್ಯಾಣಮಸ್ತು ಸುತಂ ಶ್ರೀಹರಿ ಭಕ್ತಿರಸ್ತು. ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹಿಂ ಮಹಿಷ ಬ್ರಾಹ್ಮಣೇಭ್ಯ ಗೋಬ್ರಾಹ್ಮಣೇಭ್ಯ ಶುಭಮಸ್ತು ನಿತ್ಯಂ ಜನಾ ಸಮಸ್ತ ಸುಖಿನೋ ಭವಂತು. ಈ ಸಂವತ್ಸರದಲ್ಲಿ ಎಲ್ಲರಿಗೂ ಕುಶಲವಾಗಲಿ, ಮಂಗಲವಾಗಲಿ, ಎಲ್ಲರೂ ಸಂತೋಷವಾಗಿರಲಿ ಅಂಥೇಳಿ ಶುಭ ಹಾರೈಸ್ತಾ ಇದ್ದೀನಿ. ಹರೇ ನಮಃ. ಇಷ್ಟೊತ್ತು ಯುಗಾದಿ ಅಂದ್ರೇನು, ರಾಶಿಗಳ ಫಲಾಫಲಗಳೆಂದ್ರೇನು, ರಾಶಿಗಳ ಯಾವ ರೀತಿಯಾಗಿದೆ ಎಂದು ತಿಳಿಸಿಕೊಟ್ಟ ವಿದ್ವಾನ್ ಗುರುರಾಜ್ ಆಚಾರ್ಯರಿಗೆ ಧನ್ಯವಾದಗಳು. ವೀಕ್ಷಕರೇ, ನೋಡಿದ್ರಲ್ಲ ಯುಗಾದಿ ಅಂದ್ರೇನು, ಯುಗಾದಿ ಯಾವ ರೀತಿಯಾಗಿ ಆಚರಣೆ ಮಾಡಬೇಕು, ರಾಶಿಗಳ ಫಲಾಫಲಗಳು ಏನು ಅನ್ನುವುದನ್ನ ತಿಳಿದುಕೊಂಡ್ರಿ. ಮತ್ತೊಂದು ಹೊಸ ಕಾರ್ಯಕ್ರಮದೊಂದಿಗೆ ನಿಮ್ಮ ಮುಂದಿರ್ತೀನಿ. ಅಲ್ಲಿವರೆಗೂ ಮಿಸ್ ಮಾಡದೆ ನೋಡ್ತಾ ಇರಿ ಐ ನ್ಯೂಸ್. ಇದು ಉತ್ತಮ ಏಳಿಗೆಗಾಗಿ.